ವ್ಯೂವರ್ಸ್, ವೆಲ್ಕಮ್ ಟು ಖುಷ್ಮನೆ ಮಲ್ಟಿ ಕ್ರಿಯೇಷನ್ಸ್. ನಾನು ಅಶ್ವಿನಿ ಪ್ರಸಾದ್. ಇವತ್ತಿನ ರೆಸಿಪಿ ನುಗ್ಗೆಕಾಯಿ ಪಲಾವ್. ನುಗ್ಗೆಕಾಯಿ ಪಲಾವ್ ಈಗ ಹೊರಗಡೆ ತುಂಬ ಹೋಟೆಲ್ಸ್ಗಳಲ್ಲಿ ಸಿಗುತ್ತೆ. ಅದೇ ಥರ ಹೋಟೆಲ್ ರುಚಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು, ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಸಮ್ಮರಲ್ಲಿ ನುಗ್ಗೆಕಾಯಿ ಅಷ್ಟಾಗಿ ತಿಂದೇ ಹೋದ್ರೂ ಯಾವಾಗಾದರೂ ಒಂದು ಸಲ ಮಾಡ್ಕೊಂಡು ತಿಂದರೆ ಏನೂ ಆಗೋದಿಲ್ಲ. ಒಂದು ಸಲ ಈ ಟ್ರೈ ಮಾಡಿ ನೋಡಿ ಈ ಪಲಾವ್ನ. ಈಗ ಇದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಇದಕ್ಕೆ 3 ಹಸಿಮೆಣಸಿನ್ಕಾಯಿ, ನಾನಿಲ್ಲಿ ಖಾರ ಇಲ್ಲದೆ ಇರೋ ತೊಗೊಂಡಿದ್ದೀನಿ, 1 ಹಿಡಿ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಇದನ್ನಿಷ್ಟನ್ನು ಜಾರಿಗೆ ಹಾಕ್ಕೊಳ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು. ನಾನಿಲ್ಲಿ ಗ್ರೀನ್ ಕಲರ್ ಬರಲಿಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡಿದ್ದೀನಿ, ಬಟ್ ಟೇಸ್ಟ್ ವೈಸು ಚೆನ್ನಾಗಿರುತ್ತೆ. ಈಗ ಇದನ್ನು ಕಂಪ್ಲೀಟಾಗಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ನುಣ್ಣಗೆ ಸ್ವಲ್ಪನೇ ನೀರು ಆ್ಯಡ್ ಮಾಡಿ ನುಣ್ಣಗೆ ಇದನ್ನು ರುಬ್ಕೊಂಡಿದ್ದೀನಿ. ನೋಡಿ ತೋರಿಸ್ತಿದ್ದೀನಿ. ಒಂದು ಚೂರು ಎಲ್ಲಿ ಬೆಳ್ಳುಳ್ಳಿ ಆಗಲಿ ಶುಂಠಿ ಆಗಲಿ ಹಸಿದಾಗಿರಬಾರ್ದು. ಕಂಪ್ಲೀಟಾಗಿ ಮಿಕ್ಸಿಗೆ ಹಾಕ್ಕೊಂಡು ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ ಇಟ್ಟು ಇದು ಬೆಚ್ಚಗಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಎಣ್ಣೆ ಆದಮೇಲೆ ಇದಕ್ಕೆ ಒಂದು ಚಕ್ಕೆ, ಒಂದು ಲವಂಗ, ಮತ್ತು ಪಲಾವ್ ಎಲೆ, ಮರಾಠಿ ಮೊಗ್ಗು, ಒಂದು ಏಲಕ್ಕಿ, ಜೀರಿಗೆ, ಆಮೇಲೆ ಸೋಂಪು ಸ್ವಲ್ಪ, ಮತ್ತು ಇಲ್ಲಿ ನಾನು ಕಲ್ಲುವನ್ನು ತೊಗೊಂಡಿದ್ದೀನಿ. ಇದೆಲ್ಲನೂ ಸ್ವಲ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಎಷ್ಟು ಚೆನ್ನಾಗಿ ನೀವು ಆಯಿಲಲ್ಲಿ ಫ್ರೈ ಮಾಡ್ತೀರಿ ಅಷ್ಟು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಫ್ರೈ ಮಾಡುವಾಗ ಅಷ್ಟೇ ಘಮ್ ಅಂತ ಇರುತ್ತೆ. ಈಗ ನೋಡಿ ಅದು ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆದಮೇಲೆ ಇಲ್ಲಿ ನಾನು ದೊಡ್ಡ ಸೈಜು 1 ಈರುಳ್ಳಿನ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೂ ಈರುಳ್ಳಿನ ತೊಗೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಅರ್ಧ ಫ್ರೈ ಆದಮೇಲೆ ಇಲ್ಲಿ ನಾನು ಹಸಿಮೆಣಸಿನ್ಕಾಯಿನ 2 ಭಾಗ ಮಾಡಿ ಹಾಕ್ಕೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯಿ, ಮತ್ತು ಇಲ್ಲಿ ಒಂದೇ ಒಂದು ಖಾರದ ಮೆಣಸಿನ್ಕಾಯಿನೂ ಸಹ ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ಖಾರದ ಪುಡಿ ಆ್ಯಡ್ ಮಾಡೋದಿಲ್ಲ, ಅದಕ್ಕೆ ಖಾರನ ನೋಡಿ ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು, ಇಲ್ಲ ನೀವು ಒಣಮೆಣಸಿನ್ಕಾಯಿ ಹಾಕ್ಕೋಬೋದು. ನೀವಿನ್ನೂ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ನೆಕ್ಸ್ಟ್ ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ದ ಆಲ್ ಸಬ್ಸ್ಕ್ರೈಬರ್ಸ್. ಈಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಸಣ್ಣ ಕ್ಯಾರೆಟ್ನ ಉದ್ದಕ್ಕೆ ಹಚ್ಕೊಂಡಿದ್ದೀನಿ. ನಿಮಗೆ ಯಾವ ಥರದ್ರಲ್ಲಿ ಬೇಕಾದರೂ ಹಚ್ಕೊಂಡು ಹಾಕ್ಕೋಬೋದು, ಇದೇ ಥರ ಅಂತಲ್ಲ. ನಾನು ಪಲಾವ್ಗೆ ಅಂತ ಉದ್ದಕ್ಕೆ ಹಚ್ಚಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಷ್ಟು ಕ್ಯಾರೆಟ್ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿರುತ್ತೆ ನಿಮಗೆ ಪಲಾವಲ್ಲಿ. ಈಗ ಕ್ಯಾರೆಟ್ ಬೆಂದ ಆಗಿದೆ. ಒಂದು 2 ನಿಮಿಷ ಆದಮೇಲೆ ಇದಕ್ಕೆ ನಾನು 3 ಟೊಮೆಟೊ ಹಾಕ್ಕೊಳ್ತಿದ್ದೀನಿ. ಟೊಮೆಟೊ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ಒಂದು 3 ನಿಮಿಷಗಳ ಕಾಲ ಬಿಟ್ಟು ಆದಮೇಲೆ ಮತ್ತೆ ಚೆನ್ನಾಗಿ ಕಲಿಸ್ಕೋಬೇಕು. ಈಗ ನೋಡಿ ನಾನು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಟ್ಟಿದ್ದು ಮತ್ತೆ ತೆಗೆದು ಕಲಿಸ್ಕೊಳ್ತಿದ್ದೀನಿ. ಈಗ ನೋಡ್ಬೋದು ಟೊಮೆಟೊ ನನಗೆ ಇದನ್ನು ಕಂಪ್ಲೀಟಾಗಿ ಬೆಂದಿದೆ. ಇದು ಒಂದು 5 ನಿಮಿಷ ಆಗಿದೆ ನಾನು ಬೇಯಿಸ್ಕೊಂಡು. ಈಗ ಇದಕ್ಕೆ ನಾನು ಏನು ರುಬ್ಬಿಟ್ಟಿದ್ದೆ ಆ ಮಸಾಲೆ ಹಾಕ್ಕೊಳ್ತಿದ್ದೀನಿ. ಜಾರಲ್ಲಿರೋ ಕಂಪ್ಲೀಟ್ ಮಸಾಲೆ ಹಾಕ್ಕೊಳ್ತಿದ್ದೀನಿ, ಬಟ್ ಜಾರಿಗೆ ನೀರು ಹಾಕಿ ಮತ್ತೆ ಹಾಕ್ಕೊಂಡಿಲ್ಲ, ಅದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ. ಈಗ ನೋಡಿ ಏನು ಮಸಾಲೆ ರುಬ್ಬಿಟ್ಕೊಂಡಿದ್ದೆ ಆ ಗಟ್ಟಿ ಮಸಾಲೆನ ಮಾತ್ರ ಇದಕ್ಕೆ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ನಾನು ಮಿಕ್ಸಿಗೆ ಹಾಕಿರೋದು ಎಲ್ಲ ರಾ ಇಂಗ್ರೀಡಿಯೆಂಟ್ಸೇ ಆಗಿರೋದ್ರಿಂದ ನಾನು ಏನು ಫ್ರೈ ಮಾಡ್ಕೊಂಡಿರಲಿಲ್ಲ. ಈಗ ಇದರಲ್ಲಿರೋ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ನುಗ್ಗೆಕಾಯಿ ಹಾಕ್ಕೊಳ್ತಿದ್ದೀನಿ. ನುಗ್ಗೆಕಾಯಿ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಜಸ್ಟ್ ಒಂದೇ ಒಂದು ಗ್ಲಾಸಿಗೆ ಮಾಡ್ಕೊಳ್ತಿರೋದ್ರಿಂದ 2 ಮೀಡಿಯಮ್ ಸೈಜ್ ನುಗ್ಗೆಕಾಯಿ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು, ಇಲ್ಲ ಕಡಿಮೆನೂ ಹಾಕ್ಕೋಬೋದು. ಈಗ ಈ ನುಗ್ಗೆಕಾಯಿಗೆ ಮಸಾಲೆ ಹಿಡಿಬೇಕು, ಅದಕ್ಕೋಸ್ಕರ ನುಗ್ಗೆಕಾಯಿನ ಹಾಕ್ಕೊಂಡು ಮಸಾಲೆಯಲ್ಲೇ ಚೆನ್ನಾಗಿ 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಪ್ಲೇಟ್ ಮುಚ್ಚಿಟ್ಟು ಸಹ 1 ನಿಮಿಷ ಫ್ರೈ ಮಾಡ್ಕೊಂಡಿದ್ದೆ. ಈಗ ನೋಡಿ ಇದು ಸ್ವಲ್ಪ ಹಸಿ ವಾಸನೆ ಹೋಗಿದೆ. ಈಗ ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಇದರಲ್ಲಿ ಇರೋ ಹಸಿ ವಾಸನೆ ಹೋಗೋವರೆಗೂ, ಘಾಟ್ ವಾಸನೆ ಬರುತ್ತೆ, ಆ ವಾಸನೆ ಎಲ್ಲ ಹೋಗೋವರೆಗೂ, ಸ್ಮೆಲ್ ಕಂಪ್ಲೀಟಾಗಿ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳಿ. ಬೇಕು ಅಂದರೆ ನೀವು ಇದಕ್ಕೆ ತುಪ್ಪನೂ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಮತ್ತೆ ಕಲಿಸ್ಕೊಳ್ತಿದ್ದೀನಿ. ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ, ಏಕೆಂದರೆ ನಾವಿಲ್ಲಿ ಹಾಕಿರೋದೆಲ್ಲ ಹಸಿದಾಗೆ ಇರೋದ್ರಿಂದ ಹಸಿ ವಾಸನೆ ಹೋಗೋವರೆಗೂ ಹಾಕ್ಕೋಬೇಕು. ಈಗ ಗಟ್ಟಿ ಮೊಸರು ತೊಗೊಂಡು ಅದನ್ನು ಈ ಥರ ಕ್ರೀಮಿ ಪೇಸ್ಟ್ ಆಗೋವರೆಗೂ ಹೀಗೆ ಕಲಿಸ್ಕೊಳ್ಬೇಕು.
ಡೈರೆಕ್ಟಾಗಿ ಹಾಕ್ಕೋಬಾರ್ದು. ಫುಲ್ಲು ಸಿಮ್ಮಲ್ಲಿಟ್ಟು ಈ ಥರ ಕ್ರೀಮಿ ಥರ ಮಾಡ್ಕೊಂಡು ಆದಮೇಲೆ ಮೊಸರು ಹಾಕ್ಕೋಬೇಕು. ಆವಾಗಲೇ ನಿಮಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಗಟ್ಟಿ ಮೊಸರನ್ನ ನಾನು ಆಲ್ಮೋಸ್ಟ್ ಒಂದು 2 ಮಿನಿಟ್ಸ್ ಹೀಗೆ ಕೈಯಲ್ಲೇ ತಿರುಗಿಸ್ತಿದ್ದೆ, ಅದು ಕ್ರೀಮಿ ಥರ ಆಗಿದೆ. ಈಗ ಫುಲ್ಲು ಸಿಮ್ಮಲ್ಲಿಟ್ಟು ನಾನು ಮೊಸರನ್ನ ಜಸ್ಟ್ 1 ನಿಮಿಷವರೆಗೂ ಬೇಯಿಸ್ಕೊಳ್ತಿದ್ದೀನಿ. ನೋಡ್ಬೋದು ನನಗೆ ಒಂಚೂರು ಮೊಸರು ಎಲ್ಲೂ ಒಡೆದೋಗಿರೋ ಥರ ಅನಿಸೋದಿಲ್ಲ. ನೀವು ಬೇಕಾದರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಮೊಸರು ಬಿಸಿಯಲ್ಲಿ ಹಾಕಿದ ತಕ್ಷಣ ಒಡ್ಕೊಂಬಿಡತ್ತೆ, ಬಟ್ ನಾವು ಈ ಥರ ಕ್ರೀಮಿ ಥರ ಮಾಡಿ ಹಾಕ್ಕೊಂಡಾಗ ಒಡ್ಕೊಳ್ಳೋದಿಲ್ಲ. ಈಗ ಮೀಡಿಯಮ್ ಉರಿಯಲ್ಲಿಟ್ಟು ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿಟ್ಟು ಮತ್ತೆ ಬೇಯಿಸ್ಕೊಳ್ತಿದ್ದೀನಿ. ಈಗ ಮತ್ತೆ ತೆಗೆದು ನೋಡ್ತಿದ್ದೀನಿ, ನೋಡಿ ಎಷ್ಟು ಚೆನ್ನಾಗಿ ಗ್ರೀನಿಶ್ ಆಗಿ ಒಂಚೂರು ಮೊಸರು ಹಾಕಿದ್ದೀವಿ ಅಂತಲೇ ಗೊತ್ತಾಗದೇ ಇರೋ ಥರ ಕಂಪ್ಲೀಟಾಗಿ ಮೊಸರು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನಾನು ಮೊದಲೇ ತೊಳೆದಿಟ್ಟಿದ್ದಂತಹ 1 ಗ್ಲಾಸ್ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಈಗ ಜಾರಲ್ಲಿ ಏನು ಉಳಿದಿತ್ತು ಮಸಾಲೆ ಅದಕ್ಕೆಲ್ಲ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಸಹ ಇದಕ್ಕೆ ಹಾಕ್ಕೊಂಡು ಈಗ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರಷ್ಟು ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತಿದ್ದೀನಿ. ನೋಡಿ ಈಗ 2 ಗ್ಲಾಸಷ್ಟು ನೀರು ಹಾಕ್ಕೊಂಡು ಈಗ ರುಚಿ ಹೇಗಿತ್ತು ಅಂತ ಸ್ವಲ್ಪ ಚೆಕ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾನಿಲ್ಲಿ ಟೊಮೆಟೊ ಬೇಯುವಾಗ ಎಷ್ಟು ಹಾಕಿದ್ನೋ ಅಷ್ಟೇ ಉಪ್ಪು ಮತ್ತೆ ಹಾಕಲಿಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ಕಲಸಿ ರುಚಿ ನೋಡಿದ್ದೀನಿ. ರುಚಿ ನೋಡಿ ಕರೆಕ್ಟಾಗಿತ್ತು ಅಂದಾಗ ಇದನ್ನು ಒಂದೇ ಒಂದು ಕುದಿ ಬರೋವರೆಗೂ ಪ್ಲೇಟ್ ಮುಚ್ಚಿಟ್ಟು ಕುದಿಸ್ಕೋಬೇಕು. ಈಗ ನೋಡಿ ನನಗೆ ಇದು 1 ಕುದಿ ಬರ್ತಿದೆ. ಈ ಹದದಲ್ಲಿರುವಾಗ ನಾನು ಕುಕ್ಕರ್ ಪ್ಲೇಟ್ ಹಾಕಿ 1 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ನೋಡಿ 1 ವಿಷಲ್ ಬಂದಾದಮೇಲೆ ಹೇಗಾಗಿದೆ ಅಂತ. ಈಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ. ರೆಗ್ಯುಲರ್ ಆಗಿ ಯಾವಾಗಲೂ ಏನಾದರೂ ತರಕಾರಿ ಇಲ್ಲದೆ ಇದ್ದಾಗ, ಬೋರಿಂಗ್ ಆಗಿದ್ದಾಗ ಈ ಥರ ಒಂದೇ ಒಂದು ಸಿಂಪಲ್ ಆಗಿ ಒಂದು ಅಡುಗೆ ಮಾಡ್ಕೊಂಡು ತಿಂದರೆ ತುಂಬ ಖುಷಿಯಾಗುತ್ತೆ. ಮನೆಯವ್ರಿಗೆ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಇನ್ನೂ ತುಂಬ ಖುಷಿ ಆಗುತ್ತೆ. ಈ ರೆಸಿಪಿನ ಟ್ರೈ ಮಾಡಿ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.